ಅದು ಬಹಳ ಮನಸ್ಸಿಗೆ ನೋವಾಗಿತ್ತು. ಬಸವನಗೌಡ ಹಂಗ ಮಾತಾಡಿದ್ದು ಏನ್ ಮಾತಾಡ್ತಾನೆ, ಏನ್ ಇದು ಕೊಡ್ತಾನ, ಇವ ಏನ್ ಬೈಟ್ ಕೊಡ್ತಾನ ಬಸವನಗೌಡ, ಬುದ್ಧಿಗಿದ ಇಲ್ಲ ಅಂತ ಹೇಳಿ ನಾವು ಮಾತಾಡ್ತಿದ್ದೀವಿ. ದಲಿತರ ಹೆಣ್ಮಕ್ಳಿಗೆ ಕೊಟ್ಟು ಮದ್ವೆ ಮಾಡವ ನೀನ್ ಯಾರು ಅಂತ ಕೇಳಕ್ ಇಷ್ಟಪಡ್ತೀನಿ ನಾನು. ಬಸವನಗೌಡ ಯತ್ನಾಳ್ನಾಗ ಮತ್ತೆ ನಿಮ್ದ್ರದಾಗ ಕಾದ್ರಿ ಹೋಗಿಲ್ರ, ನಿಮ್ದ್ ಏನ್ ವ್ಯತ್ಯಾಸ ಉಳ್ದೈತೆ ಅಂತ ನೀವು ಮಾತಾಡತ್ತೀರಿ. ಅವ ಅಂತ ಚಿಲ್ಲರ್ MLA ನೇ ಅದಾನ, ಅವ್ರ ಜೋಡಿ ನೀವು ಚಿಲ್ಲರಾಗೆ ಮಾತಾಡತ್ತೀರಿ. ET न्यूज में आप सभी दर्शकों का स्वागत है। मैं हूं आपके साथ मुबीना। ಜೈ ಭೀಮ್, ನಮೋ ಬುದ್ಧಾಯ್. ನಾವು ಇವತ್ತಿನ ದಿನದಲ್ಲಿ ಏನು ಈ TV ನ್ಯೂಸ್ನಲ್ಲಿ ಏನ ಮಾತಾಡಕ್ಕೆ ನಾವು ಇದು ಮಾಡೇವಿ. ಯಾಕಂದ್ರೆ ಮೊನ್ನೆ ಬಸವನಗೌಡರು ಮುಸ್ಲಿಂ ಹೆಣ್ಮಕ್ಳಿಗೆ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರು. ಅದರ ವಿರೋಧಾಗಿ ನಮ್ಮ ವಕೀಲರ ಖಾದ್ರಿ ಅವರು ಅದರ ವಿರೋಧಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏನಂತ ಪ್ರೆಸ್ ಮೀಟ್ ಮಾಡಿದ್ರು ಅಂತಂದ್ರೆ, ಇಲ್ಲ ನಿಮ್ಮ ಮಕ್ಕಳಿಗೆ, ದಲಿತ ಹೆಣ್ಮಕ್ಳಿಗೆ ನೀವು ಮಾಡ್ಕೊಂಡ್ರೆ ನಾನು 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಾರ. ಇದು 3-4 ದಿವಸ ಅವ್ರು ಹೇಳಿಕೆ ಕೊಟ್ಟು ಮತ್ತು ದಲಿತರ ಹೆಣ್ಮಕ್ಳು ಕೊಟ್ರ, ದಲಿತ ಹೆಣ್ಮಕ್ಳು ಬೇರೆ, ಮುಸ್ಲಿಂ ಹೆಣ್ಮಕ್ಳು ಬೇರೆ ಅಂದಂಗಾಯ್ತು ಅವ್ರ ನಜರೊಳಗೆ. ಯಾಕಂದ್ರೆ ತಳತಳದಿಂದ ಮುಸ್ಲಿಮ ಮತ್ತು ಹಿಂದೂದ ವರ್ಗ ಎಲ್ಲರೂ ನಾವು ಅಣ್ಣತಮ್ಮರಂಗಾಗಿ ಬಂದವರು. ಮುಸ್ಲಿಂ ಹೆಣ್ಮಕ್ಳಿಗೆ ಅಂದ್ರು ಅಷ್ಟೇ, ನಮ್ಮ ಹೆಣ್ಮಕ್ಳಿಗೆ ಅಂದ್ರು ಅಷ್ಟೇ. ನಮಗದು ಭಾಳ ಮನಸ್ಸಿಗೆ ನೋವಾಗಿತ್ತು. ಬಸವನಗೌಡ ಹಂಗೆ ಮಾತಾಡಿದ್ದು ಏನ್ ಮಾತಾಡ್ತಾನೆ, ಏನ್ ಇದು ಕೊಡ್ತಾನ, ಇವ ಏನ್ ಬೈಟ್ ಕೊಡ್ತಾನ ಬಸವನಗೌಡ, ಬುದ್ಧಿಗಿದ ಇಲ್ಲ ಅಂತ ಹೇಳಿ ನಾವು ಮಾತಾಡ್ತಿದ್ದೇವೆ. ನಾವು 1-2 ದಿನ ಬಿಟ್ಟು ಅದ್ರ ಬಗ್ಗೆ ನಾವೇ ಹಿಂದೂ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಎಲ್ಲರೂ ಕೂಡಿ ಒಂದು ಹೋರಾಟ ಹಾಕೋಬೇಕಂತ ಹೇಳಿ ಒಂದು ವಿಚಾರಧಾರೆಗಳೊಳಗೆ ನಾವು ಇದ್ದೇವೆ. ಇರೋಟ್ಲೇನೆ ನೀವು ಒಂದು ಬೈಟ್ ಕೊಟ್ರಿ, ನೀವು ಹಿಂದೂ ಹೆಣ್ಮಗಳಿಗೆ ನೀವು ಇದನ್ನ ಲಗ್ನ ಆಗ್ರಿ ಅಂತ ಹೇಳಿ. ಹಿಂದೂ ಹೆಣ್ಮಗಳಿಗೆ ಲಗ್ನ ಆದ್ರಿ, ಹಿಂದೂ ಹೆಣ್ಮಗಳು ಹಿಂದೂ ಅಂತ ಹೇಳಿ ಅನ್ಬಾರ್ದು ಅಂತ ಹೇಳಿ ಸದನದಾಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದು ಹಿಂದೂ ಅನ್ಬಾರ್ದು ಅಂತ ಹೇಳಿ. ಮತ್ತೆ ನೀವು ಎಲ್ಲರಿಗಿನ್ನ ದೊಡ್ಡವ್ರು ನೀವಾದ್ರಿ ಖಾದ್ರಿ ಸಾಹೇಬ್ರೆ. ನಾ ಇನ್ನೊಂದು ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ, ಎಲ್ಲರ ಕೂತು ಯೂಟ್ಯೂಬ್ದಾಗ ಅಲ್ಲಿ ಇಲ್ಲಿ ಕೂತು ನಾ ಕ್ಷಮೆ ಕೋರ್ತೀನಿ ಅಂತಂದ್ರೆ ಅದು ಅಲ್ಲ. ಇಲ್ಲಿ ಅಂಬೇಡ್ಕರ್ ಚೌಕನ್ಯಾಗ ಬಂದು ನಮ್ಮ ಸಮಾಜ ಮುಖಂಡರದಾರ, ನಮ್ಮ ಸಮಾಜ ಲೀಡರ್ಗಳು ಅದಾರ. ಎಲ್ಲರ ಮುಖಾಂತರ ನೀವು ನನಗೆ ತಪ್ಪಾಯ್ತು ಅಂತ ಕೇಳಿಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆಗೆ ನಾವು ಎಲ್ಲ ದಲಿತರ ಸಮಾಜದವರು ಎಲ್ಲರೂ ಬಂದು ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಆ ಬಸವನಗೌಡರು ನಿಮ್ದು ವಿರೋಧ ಆಗ್ಯದ, ನಾವು ಅದಕ್ಕೇನು ಹೇಳಿಕೆ ಕೊಡಂಗಿಲ್ಲ ಅಂತ ನಾವು ಹೇಳಂಗಿಲ್ಲ. ಅವ್ರಿಗೆ ನಿಮಗಂದ್ರು ಅಷ್ಟೇ, ನಮಗಂದ್ರು ಅಷ್ಟೇ. ದಲಿತರಿಗೆ ಅವೇನು ಪ್ರೀತಿ ಮಾಡಂಗಿಲ್ಲ. ದಲಿತರ ಮುಂದೆ ದಲಿತರಂತಾನೆ ಹಿಂದೆ ಚೂರಿ ಆಗ್ತಾನ, ಅದು ನಮಗೆ ಗೊತ್ತಿದ್ದ ಮಾತೇ ಅದ. ಅದು ನೀವು ಹೇಳೋ ಅವಶ್ಯಕತೆ ನಮಗಿಲ್ಲ. ನೀವೇ ನಮ್ಮವರೇ ನಮಗೆ ಕೂತು ನೀವು ಚೂರಿ ಆಗ್ತೀರ ಅಂದ್ರೆ ಇದು ಸರಿಯಲ್ಲ. ಇದು ನೀವು ಹಿರಿಯರ ಮುಖಾಂತರ ನಮ್ಮ ಏನು ನಮ್ಮ ದಲಿತರು ಎಲ್ಲರೂ ಏನು ನಮ್ಮ ಹೋರಾಟಗಾರದಾರ, ನಮ್ಮ ಹಿರಿಯ ಮುಖಂಡರದಾರ, ಎಲ್ಲರ ಮಧ್ಯೆ ಬಂದು ಅಂಬೇಡ್ಕರ್ ಚೌಕ್ನಾಗ ಬಂದು ನೀವು ಅಪಾಲಜಿ ನೀವು ನಮಗೆ ಸಾರಿ ಕೇಳಿದ್ರೆ ಇದಕ್ಕೆ ನಾವು ಇಷ್ಟೇ ಬಿಡ್ತೇವೆ ಅಂತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಹಿಂಗೆ ನೀವು ನಾಳೆ ನೀವು ಕೇಳಿಲ್ಲ ಅಂತಂದ್ರೆ ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕ್ತೇವೆ. ನಾವು ಏನು ಮಾಡ್ತೇವೆ ಅನ್ನೋದು ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಂತ ಹೇಳಿ 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಕನ್ನಡ. ಇವತ್ತು 2 ದಿನದ ಹಿಂದೆ ಖಾದ್ರಿ ವಕೀಲರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಮುಖಾಂತರ ಒಂದ್ ಮಾತು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ದಲಿತರು ಮುಸ್ಲಿಮ್ಸು ಬೇರೆ ಇಲ್ಲ ಅಂತ ಎಲ್ಲ ನಾವು ತಿಳ್ಕೊಂಡು ಎಲ್ಲ ಅಕ್ಕ ತಂಗಿ ನಡ್ಕೋತ ಬಂದಿವಿ. ಇಲ್ಲಿ ಬಂದು ಯಾರೋ ಬಸವನಗೌಡ ಯತ್ನಾಳ್ ಮಾತಾಡಿದ್ರ ಅಂತ ಹೇಳಿ ಇವತ್ ಖಾದ್ರಿ ವಕೀಲರು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರ. ದಲಿತ ಹೆಣ್ಮಕ್ಳಿಗೆ ಬಸವನಗೌಡನ್ ಮಗ ಮಾಡ್ಕೊಂಡ್ರೆ 1 ಕೋಟಿ ಭಿಕ್ಷೆ ಬೇಡ ಕೊಡ್ತೀನಿ ಅಂತೇಳಿ. ಹೌದಪ್ಪ, ನಮ್ ದಲಿತರ ಹೆಣ್ಮಕ್ಳಿಗೆ ಕೊಟ್ಟು ಮದ್ವೆ ಮಾಡವ ನೀನ್ ಯಾರು ಅಂತ ಕೇಳಕ್ ಇಷ್ಟಪಡ್ತೀನಿ ನಾನು. ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ? ಇದು ಯಾಕೆ ಮಾತಾಡಿದ್ರಿ ನೀವು? ಹೆಣ್ಮಕ್ಳಿಗೆ ಮಾತಾಡಿದ್ರ ನಿಮ್ ತಾಯಿ ತಂದೆ, ನಿಮ್ ಅಕ್ಕ ತಂಗಿ ಎಲ್ಲರಿಗ್ ಬಂತದು. ನಮ್ ದಲಿತರು ಒಬ್ರೇ ಬಂದಿಲ್ಲ. ದಲಿತರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ತೀರಿ, ಎಲ್ಲಾನು ಮಾಡ್ತೀರಿ. ಮತ್ತ ದಲಿತರ ಹೆಣ್ಮಕ್ಳ ಬಗ್ಗೆ ಯಾಕೆ ಕೆಟ್ಟ ವಿಚಾರ ಮಾಡ್ತೀರಿ? ಯಾಕೆ ಕೆಟ್ಟದನ್ನ ಬಯಸ್ತೀರಿ? ಎದಕ್ ದಲಿತರ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಾತೀರಿ ನೀವು? ಇಲ್ಲಿ ಬಸವನಗೌಡ ಯತ್ನಾಳ್ನಾಗ ಮತ್ತೆ ನಿಮ್ದ್ರದಾಗ ಕಾದ್ರಿ ವಕೀಲ್ರ, ನಿಮ್ದ್ ಏನ್ ವ್ಯತ್ಯಾಸ ಉಳ್ದೈತೆ ಅಂತ ನೀವು ಮಾತಾಡತ್ತೀರಿ. ಅವ ಅಂತ ಚಿಲ್ಲರ್ MLA ನೇ ಅದಾನ, ಅವ್ರ ಜೋಡಿ ನೀವು ಚಿಲ್ಲರಾಗೆ ಮಾತಾಡಕತ್ತಿರ್ಲ. ಎದ್ರ ಸಂಬಂಧ ಅಂತ ಕೇಳಕ್ ಇಷ್ಟಪಡತ್ತೀನಿ ನಾ ನಿಮ್ದು. ಒಂದ್ ವೇಳೆ ಬಂದು ನಮ್ ಯಾರ್ ಹಿರಿಯರದಾರ, ನಮ್ ಸಮಾಜದ ಯಾರ್ ಹಿರಿಯರದಾರ, ಪರ್ಸೋಣ ಲಂಬೂಜಿ ಅವ್ರಿಗೆ ಬಂದು ನೀವು ಎಲ್ಲಿ ಸಾರಿ ಕೇಳಲಿಲ್ಲ ಅಂತಂದ್ರ ನಾವು ನಿಮ್ ಮನಿಗ್ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಒಂದು ಸಂದೇಶವನ್ನು ನಾನು ಕೇಳ್ತಾ ಇದ್ದೀನಿ. ನನ್ನ ಹೆಸರು ಆಶಾ. ಕಳೆದ ವಾರ ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಯತ್ನಾಳ್ ಅವರು
ಒಂದು ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತ ಧಕ್ಕೆ ತರುವಂತ ಮಾತನ್ನ ಹೇಳ್ತಾರ. ಮುಸ್ಲಿಂ ಹೆಣ್ಮಕ್ಳನ್ನ ಮದ್ವೆ ಆಗಿ ಯಾರಾದ್ರೂ ಹಿಂದೂ ಹುಡುಗರು ಬಂದ್ರ ಅವ್ರಿಗೆ 5 ಲಕ್ಷ ರೂಪಾಯಿ ನಾನು ಪರಿಹಾರವನ್ನ ಕೊಡ್ತೀನಿ ಅವ್ರಿಗೆ ಅಂತ ಹೇಳುವಂತ ಮಾತನ್ನ ಹೇಳ್ತಾರ. ಅದು ಅವನ ವಿವೇಚನೆಗೆ ಎಷ್ಟರ ಮಟ್ಟಿಗೆ ಅವ್ನು ಯೋಚನೆ ಮಾಡ್ತಾರ ಒಬ್ಬರು ಶಾಸಕರಾಗಿ ಅಂತ ಹೇಳಿ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದ. ಅವ್ರ ವಿರುದ್ಧವಾಗಿ ಇವತ್ತು ಸರ್ಕಾರಿ ಅಭಿಯೋಜಕರಾಗಿ ನೇಮಕ ಆಗಿರ್ತಕ್ಕಂಥ ಅಡ್ವೊಕೇಟ್ ಖಾದ್ರಿ ಅವರು ದೊಡ್ಡ ಮಟ್ಟದಾಗ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಪ್ರೆಸ್ ಮೀಟ್ ನಲ್ಲಿ ಇಡೀ ಪ್ರೆಸ್ ಮೀಟ್ ಅನ್ನ ನಾವು ಅವಲೋಕನ ಮಾಡಿದಾಗ ಇಡೀ ಪ್ರೆಸ್ ಮೀಟ್ ನಲ್ಲಿ ಅಸಂವಿಧಾನಿಕ ಪದದ ಹೊರತು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಆಡ್ಬೇಕು ಅನ್ನುವಂಥದ್ದು ಕನಿಷ್ಠ ಪರಿಜ್ಞಾನ ಕೂಡ ಆ ವ್ಯಕ್ತಿಗಿಲ್ಲ. ಇವತ್ತು ಅಂತಹ ವ್ಯಕ್ತಿನ ತಗೊಂಡೋಗಿ ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ಅಭಿಯೋಜಕ ಅಂತ ಹೇಳಿ ಮಾಡಿ ಗಾಡಿ ಮೇಲೆ ದೊಡ್ಡದಾಗಿ ADGP ಅಂತ ಹಾಕೊಂಡ್ ಅಡ್ಡಾಡ್ತಾನ ಅನ್ನೋ ಯೋಗ್ಯತೆಗೆ ಇವತ್ತು ಅದು ಏನ್ ಹೇಳಿದ್ರು ನಮ್ಗೆ ಕಡಿಮೆ ಆಗ್ತೈತಿ. ನಾವು ಬಾಬಾ ಸಾಹೇಬ್ರು ಬರ್ದಿರುವಂತ ಸಂವಿಧಾನ ಬರ್ದಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿದೀವಿ. ಹಾಗಾಗಿ ನಾವು ಅಂತ ಭಾಷೆನ ಬಳಸೋದಕ್ಕೆ ನಾವು ಯಾವತ್ತೂ ಇಷ್ಟಪಡೋದಿಲ್ಲ. ಅವ್ರು ಹೇಳುವಂತ ಮಾತು ಇಲ್ಲ ದಲಿತರು ಮತ್ತೆ ಹಿಂದುಳಿದ ವರ್ಗದ ಹೆಣ್ಮಕ್ಳನ್ನ ನಿಮ್ ಮನೆಗೆ ಸೊಸೆಯಾಗಿ ತಂದ್ಕೊಂಡ್ರು ನಾ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಮಾತಾಡ್ತಾರ. ಹಾಗಾದ್ರೆ ದಲಿತ ಹೆಣ್ಮಕ್ಳು ಎಲ್ರಿಗೂ ಬಿಟ್ಟಿಯಾಗಿ ಬಿದ್ದಿದ್ದಾರೆ ಅನ್ನುವಂಥ ಮಾತನ್ನ ಇವತ್ತು ಖಾದ್ರಿ ಅಡ್ವೊಕೇಟ್ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಸ್ವಾಭಿಮಾನ ಐತೆ, ನಮ್ಮ ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ದಲಿತರು ಏನ್ ಬಿಟ್ಟು ಬಿದ್ದಿದ್ದೀರ? ನಿಮ್ಗೆ ಹೊಟ್ಟೆಗೆ ಅನ್ನ ತಿನ್ನುವಂತ ಕೆಲಸ ಮಾಡ್ಬೇಕು. ವಿರೋಧ ಮಾಡ್ರೆ ಸೈದ್ಧಾಂತಿಕ ವಿರೋಧಗಳು ಯಾವಾಗ್ಲೂ ಇರ್ಬೇಕು. ಆಮೇಲೆ ಟೀಕೆ ಟಿಪ್ಪಣಿಗಳು ಯಾವಾಗ್ಲೂ ಇರ್ಬೇಕು. ಟೀಕೆ ಟಿಪ್ಪಣಿಗಳು ಒಂದು ಚೌಕಟ್ಟಿನೊಳಗೆ ಇರ್ಬೇಕು ಅನ್ನುವಂತ ಪರಿಜ್ಞಾನ ಕೂಡ ಕಾನೂನು ಓದಿದ್ದೇನೆ ಅಂತೇಳಿ ಹೇಳುವಂತ ಖಾದ್ರಿಗೆ ಸ್ವಲ್ಪನಾರು ತಲೆಯಲ್ಲಿ ಜ್ಞಾನ ಇಲ್ಲದೆ ಇರುವಂತದ್ದು ಈ ನಮ್ಮ ವಿಜಯಪುರ ಜಿಲ್ಲೆಯ ದುರಾದೃಷ್ಟ. ಇಬ್ರು ಹೊರತಾಗೇನಿಲ್ಲ, ಖಾದ್ರಿನೂ ಕೂಡ ಅದನ್ನೇ ಆಗಿರುವಂತದ್ದು, ಬಸನಗೌಡ ಯತ್ನಾಳ್ ಕೂಡ ಇಬ್ರು ಹೊರತಾಗಿಲ್ಲ. ಇಬ್ರು ಕೂಡ ಅಸಂವಿಧಾನಿಕ ಪದ ಬಳಕೆ ಮಾಡಿಕೊಂಡು ಜನರನ್ನ ಕೋಮುದೇಶನ ಬೆಳೆಸುವಂತ ಕೆಲಸ ಮಾಡ್ತಾ ಇದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಬ್ಬರನ್ನು ಕೂಡ ಈ ಜಿಲ್ಲೆಯಿಂದ ಹೊರಗೆ ಹಾಕೋದಕ್ಕೆ ಗಡೀಪಾರು ಮಾಡೋದಕ್ಕೆ ಮಾನ್ಯ SP ಅವರಿಗೆ ಅವ್ರು ಶಿಫಾರಸ್ ಮಾಡಬೇಕು. ಆಮೇಲೆ SP ಅವರು ಕೂಡ ಇವರಿಬ್ಬರ ಮೇಲೇನು ಕೂಡ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಇವರಿಬ್ಬರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಸಂವಿಧಾನಕ್ಕೆ ಹುದ್ದೆಯಲ್ಲಿ ಇರ್ತಕ್ಕಂಥ ಇವರಿಬ್ಬರ ಹುದ್ದೆಯನ್ನ ತೆಗೆದು ಅವ್ರು ಸಾಮಾನ್ಯ ಜನರಂತೆ ಇಲ್ಲಿಂದ ಹೋಗ್ಬೇಕಂತೇಳಿ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿ ಬಾರಿ ನಾವು ಇತ್ತಿತ್ತಲಾಗಿ ಬಹಳ ಜನರ ಮಾತಿನಲ್ಲಿ ಕೇಳ್ತಾ ಇದೀವಿ, ಎಲ್ಲದಕ್ಕೂ ದಲಿತರನ್ನ ತಗೊಂಬಂದು ನಿಲ್ಸುವಂತ ಕೆಲಸ ಆಗ್ತೈತಿ. ಹಾಗಾದ್ರೆ ಮುಸ್ಲಿಂ ಹೆಣ್ಮಕ್ಳು ಬೇರೆ, ದಲಿತ ಹೆಣ್ಮಕ್ಳು ಬೇರೆ ನಿಮ್ಮ ದೃಷ್ಟಿಲಿ? ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ನಿಮ್ಗೆ ಉರಿದಿರುವಂತದ್ದು ದಲಿತ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಪರಿಜ್ಞಾನ ಇರ್ಲಿಲ್ಲ. ನಾವೆಲ್ಲ ಹೆಣ್ಮಕ್ಳನ್ನ ದಲಿತರು ಅಷ್ಟೇ ಗೌರವಯುತವಾಗಿ ನಡೆಸ್ಕೊಳ್ತಾ ಇದೀವಿ, ನಾವು ಗೌರವಯುತವಾಗಿ ನೋಡ್ಕೊಳ್ತಾನೆ ಇದೀವಿ. ಅದಕ್ಕೋಸ್ಕರ ಖಾದ್ರಿ ಅಡ್ವೊಕೇಟ್ ಏನಿದಾನೆ ಇವತ್ತು ಅವೊಬ್ಬ ಅಯೋಗ್ಯ, ಏನಿದು ವಕೀಲಿಕೆ ಮಾಡೋದಕ್ಕೆ ಅವ್ನಿಗೆ ಯೋಗ್ಯತೆನೇ ಇಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಬಹಿರಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಇಡೀ ನಮ್ಮ ದಲಿತ ಸಮುದಾಯದ ಅವರು ಕ್ಷಮೆ ಕೇಳಬೇಕು. ಎಲ್ಲ ನಮ್ಮ ದಲಿತ ಹೆಣ್ಮಕ್ಳ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಇದ್ರೆ ಅವನ ಮನೆ ಮುತ್ತಿಗೆ ಹಾಕಿ ಅದು ಮುಂದೆ ಏನಾಗ್ತದೆ ಅಂತ ನಾವು ಈ ಮೂಲಕ ಹೇಳೋದಿಲ್ಲ. ಇಡೀ ದಲಿತ ಸಮುದಾಯ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇನ್ನೂ ಜಾಸ್ತಿ ಜನ ಸೇರೋರಿದ್ದಾರೆ. ಅಷ್ಟೊಳಗೆ ಅವನು ಒಳ್ಳೆ ಬುದ್ಧಿ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ ಅಲ್ಲಿ ಬಂದು ಕ್ಷಮೆ ಕೇಳದೆ ಹೋದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ನಾವು ಮಾನ್ಯ SP ಸಾಹೇಬ್ ಅವ್ರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಕೂಡ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್. ನಾನು ಮಾರುತಿ ಬೂದಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಏನಿಲ್ಲ, ಮೊನ್ನೆ ಖಾದ್ರಿ ವಕೀಲರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ದಲಿತ ಹೆಣ್ಮಕ್ಳಿಗೆ ನೀವು ಗೌಡ್ರು ಮದುವೆ ಆದ್ರ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ದಲಿತ ಹೆಣ್ಮಕ್ಳೇನು ಪುಕ್ಸಟ್ಟೆ ಬಿಡ್ತಾರ ಇವರಿಗೆ. ಈಗಾಗಲೇ 3 ದಿನ ಆಯ್ತು ಆಗಿ, ಆದ್ರೂ ಸದ್ಯಕ್ಕೆ ಪೊಲೀಸ್ ಇಲಾಖೆದವರು ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಸುಮೋಟೋ ಕೇಸ್ ಆಗಿದ್ರು ದಾಖಲೆ ಮಾಡಿಕೊಂಡು ಆತನನ್ನ ಗಡಿಪಾರು ಮಾಡಬೇಕು. ಈಗಾಗಲೇ ಆತ ಮರ್ಡರ್ ಕೇಸ್, ಕೊಲೆ ಪ್ರಕರಣಗಳಲ್ಲಿ ಅದಾನ, ಅಟ್ರಾಸಿಟಿ ಪ್ರಕರಣಗಳಲ್ಲಿ ಅದಾನ, ಆತ ದಲಿತ ವಿರೋಧಿ ಅದಾನ ಅನ್ನೋದು ಈಗ ಗಮನಕ್ಕೆ ಬರ್ಲಾಕತ್ತದ. ಅದರಿಂದ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಆತನನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಅದು. ಮಾರುತಿ ಬೂದಿಹಾಳ್, DSS ಭೀಮವಾದ ಜಿಲ್ಲಾ संचालक। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।